ಬಟ್ ಈಗ ನಮ್ಮ ತೆರಿಗೆ ನಮ್ಮ ಹಕ್ಕು ಈ ಹೋರಾಟ ಏನಾಯಿತು ಸರ್? ಈಗ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಬರಬೇಕಾಗಿದ್ದ ಫಂಡ್ಸ್ ಎಲ್ಲ ತಾವು ಹೇಳಿದ ಹಾಗೆ ಅದು ಎಷ್ಟು ಪ್ರಮಾಣದಲ್ಲಿ ಬರಬೇಕು ಅಷ್ಟು ಬರ್ತಾ ಇದೆಯಾ ಸರ್, ಅಥವಾ ಅದೇ ಥರದ ಮಲತಾಯಿ ಧೋರಣೆ ಮುಂದುವರೆದಿದೆಯಾ? ಈಗ ನೋಡಿ, ನಾವು ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದಾಗಲೂ ಕೂಡ ಮನವಿ ಕೊಟ್ಟಿದ್ದೀನಿ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಹೇಳಿದ್ದೀನಿ. ನಮಗೆ ನಿರೀಕ್ಷೆ ಇದೆ 15ನೇ ಹಣಕಾಸು ಆಯೋಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ 16ನೇ ಹಣಕಾಸಿನಲ್ಲಿ ಸರೋಗ್ತದೆ ಅಂತಕ್ಕಂಥದ್ದನ್ನು ನಾನು ಭಾವಿಸ್ಕೊಂಡಿದ್ದೇನೆ. ಅದರಿಂದ 16ನೇ ಹಣಕಾಸಿನ ಆಯೋಗ ಇಲ್ಲಿ ಬಂದಾಗ, ಕರ್ನಾಟಕ ಬಂದಾಗ, ಭಾಳ ಸಮರ್ಥವಾಗಿ ಕರ್ನಾಟಕಕ್ಕಾಗಿರ್ತಕ್ಕಂಥ ಅನ್ಯಾಯ 15ನೇ ಹಣಕಾಸಿನಲ್ಲಿ ಮತ್ತು ನಾವು ಎಷ್ಟು ಬರಬೇಕು ಅನ್ನೋದನ್ನು ಸಮರ್ಥವಾಗಿ ಮಂಡಿಸ್ತೀವಿ. ಸರ್, ಈಗ ಅಹಿಂದ ವೋಟ್ ಬ್ಯಾಂಕ್ ಇರುವ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ಸು ಹೆಚ್ಚಿನ ಸ್ಥಾನ ಗೆದ್ದಿದೆ, ಬೇರೆ ಕಡೆಯಲ್ಲಿ ಗೆದ್ದಿಲ್ಲ, ಯಾಕೆ ಸರ್? ಅಲ್ಲ, ಬೇರೆ ಕಡೆ ಓಟೇ ಬಂದಿಲ್ಲ ಅಂತಲ್ಲ, ನಮ್ಮ ನಿರೀಕ್ಷೆಗೆ ತಕ್ಕಂತೆ ಸೀಟ್ ಬಂದಿಲ್ಲ. ಆದರೆ 13% ಓಟ್ ಜಾಸ್ತಿ ಆಗಿದೆ ನಮಗೆ. ಕಳೆದ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಚುನಾವಣೆಯಲ್ಲಿ 13% ಓಟು ಜಾಸ್ತಿ ಆಗಿದೆ. 1 ಸ್ಥಾನ ಇದ್ದದ್ದು ನಮಗೆ 9 ಸ್ಥಾನ ಬಂದಿದೆ. ಆದರೆ ನಾವು 15-16 ಸೀಟ್ಗಳು ಬರ್ತವೆ ಅಂತ ಲೆಕ್ಕ ಹಾಕೊಂಡಿದ್ದು, ಅಷ್ಟು ಬರಲಿಲ್ಲ. ಅಂದರೆ ಮೈತ್ರಿ ಎಫೆಕ್ಟು ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಆಯಿತು ಅಂತನಾ ಸರ್? JDS ಅದು ಒಂದು ಕಾರಣ. ಮೈತ್ರಿ ಈಗ 2 ಪಕ್ಷಗಳು ಅಲಯನ್ಸ್ ಮಾಡ್ಕೊಂಡು ಚುನಾವಣೆಗೆ ಓದೋದು ಕೂಡ ಅದು ಒಂದು ಕಾರಣ. ಸೊ ಹಾಗಾಗಿ ಅದು ಒಂದೇ ಕಾರಣ ಅಲ್ಲ, ಬೇರೆ ಬೇರೆ ಕಾರಣಗಳು ಇದ್ದಾವೆ. ಅದು ಒಂದು ಪ್ರಮುಖವಾದಂಥ ಕಾರಣ. ಯಾಕಂದರೆ ಮಧುಸೂದನ್ ಮಿಸ್ತ್ರಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಪಕ್ಷ ಕೆಲವು ಸ್ಥಾನಗಳನ್ನು ಗೆಲ್ಲಕ್ಕಾಗಿಲ್ಲ ಅಂತ ಹೇಳೋದ್ರ ಬಗ್ಗೆ ಕೆಲವು ನಿಮ್ಮ ನಾಯಕರುಗಳೆಲ್ಲ ಮೈತ್ರಿ ಹೆಚ್ಚಿನ ಎಫೆಕ್ಟ್ ಕೊಟ್ಟಿದೆ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ. ಇಲ್ಲ, ಅದು ನಾನು ಇರಲಿಲ್ಲ. ನಾನು ನಿನ್ನೆ ಬಂದೆ, ನಾನು ಸಾಯಂಕಾಲ. ಅದರಿಂದ ಮಿಸ್ತ್ರಿಯವರನ್ನು ಈಗ ಭೇಟಿ ಮಾಡ್ತಾ ಇದ್ದೀನಿ. ಭೇಟಿ ಮಾಡಿದಾಗ ಗೊತ್ತಿಲ್ಲ ನನಗೇನು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಅಭಿಪ್ರಾಯನೂ ಕೂಡ ವ್ಯಕ್ತ ಮಾಡ್ತೀನಿ ಅಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.